ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನಾನು ಹರಿಹರಪುರ ಮಠಕ್ಕೆ ಹೋಗಿದ್ವಿ. ಅಲ್ಲಿದು ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ. ನೀವು ಇದುವರೆಗೂ ಕೇಳದೇ ಇರುವಂತಹ ಒಂದು ವಿಷಯನ ಹೇಳ್ತೀನಿ, ಒಂದು ವಿಷಯನ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಾವು ಹಾಗೆಯೇ ಫಸ್ಟ್ ಬಂದವರು ನಮ್ಮ ಆಂಜನೇಯಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಹಾಗೆ ಹರಿಹರಪುರದಲ್ಲಿ ನೋಡಿ ಮೋಡ ಇತ್ತು, ಫುಲ್ ಮಳೆ ಬರುವ ಹಾಗಿತ್ತು ನೋಡಿ. ಇದೇ ಹರಿಹರಪುರದ ಮಠ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಮೋಡ ಅಂತೂ ಸಖತ್ತಾಗಿ ಬಂದಿತ್ತು. ನಾವೆಲ್ಲ ಹೊರಗಡೆ ಹೋಗಿದ್ವಿ, ಆವಾಗ ಇಲ್ಲೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಸ್ವಲ್ಪ ಹಾಗೆ ಸುತ್ತಾಡಿಕೊಂಡು ಹಾಗೆ ಹರಿಹರಪುರ ಮಠದಲ್ಲಿ ಒಂದು ವಿಶೇಷ ಇದೆ, ಅದನ್ನು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ನೀವು ಹೋದಾಗ ಮಿಸ್ ಮಾಡಲೇಬೇಡಿ. ಏನಂದರೆ ಅಲ್ಲಿ ತುಂಬಾ ಗಣಪತಿಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇದೆ. ಅದು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಎಣಿಸ್ಬಾರ್ದೇನು ಅನ್ನೋ ಕಾರಣಕ್ಕೆ ನಾವು ಎಣಿಸ್ಲಿಲ್ಲ. ಬಟ್ ಅವರು ಇಲ್ಲಿ ನೋಡಿ 57 ಅಂತ ಕಾಣ್ತಾ ಇದೆ, ಹೀಗೆ ನಂಬರ್ಗಳನ್ನ ಹಾಕಿದ್ದಾರೆ. ಇಷ್ಟಿಷ್ಟನೇ ಗಣಪತಿ ಇದೆ ಅಂತ ಹೇಳಿ, ಟೋಟಲಾಗಿ ಇಷ್ಟು ಗಣಪತಿ ಇದೆ ಅಂತ ಅಲ್ಲಿ ಇರುತ್ತೆ. ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ನನಗೆ ಅಲ್ಲಿ ಅಬ್ಸರ್ವ್ ಮಾಡೋದಕ್ಕಿಂತ ಆ ಗಣಪತಿಗಳನ್ನ ನೋಡಿ ಕಣ್ಣು ತುಂಬಿಸ್ಕೊಳ್ಳೋದೆ ನನಗೆ ಏನೋ ಒಂಥರ ಖುಷಿ ಆಗಿಬಿಡ್ತು. ಹಾಗಾಗಿ ಅದನ್ನೇ ಎಲ್ಲ ನೋಡ್ಕೊಳ್ತಾ ವೀಡಿಯೋ ಮಾಡ್ಕೊಂಡು ಹೋದೆ. ಹಾಗೆ ನನಗೊಬ್ಬಳಿಗೆ ಗಣಪತಿ ದರ್ಶನ ಆಗಬಾರ್ದು, ಇಷ್ಟು ಜನದ್ದು ಯಾವ್ಯಾವ ರೀತಿ ಇದೆ, ಏನರಿಂದ ಗಣಪತಿಗಳನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅಂದರೆ ನನಗೊಬ್ಬಳಿಗೆ ಗಣಪತಿ ಕಾಣಿಸ್ಬಾರ್ದು, ಎಲ್ಲರೂ ನೋಡಲಿ ಅಂತ ಈ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ಎಷ್ಟೊಂದು ಗಣಪತಿ ಇದೆ, ಯಾವ್ಯಾವ ಥರ ಇದೆ ಗಣಪತಿ ಅಂತ ನೋಡ್ಕೊಳ್ತಾ ಹೋಗಿ. ತುಂಬಾ ಚೆನ್ನಾಗಿದೆ. ಅಂತೂ ನನ್ನ ಪ್ರಕಾರ ಒಂದು 1000 ಗಣಪತಿ ಮೇಲೆ ಇರ್ಬೋದೇನೋ, ನಾನಂತೂ ಎಣಿಸಿಲ್ಲ. ತುಂಬ ಅಂದರೆ ತುಂಬ ಇದೆ. ಮಲಗಿರೋದು, ಚಿಕ್ಕದಾಗಿರೋದು, ದೊಡ್ಡದಾಗಿರೋದು, ಹಾಗೆ ಶಂಖದಲ್ಲಿ ಇರುವಂತಹದ್ದು, ಮರದಿಂದ ಮಾಡಿದ್ದು, ತಾಮ್ರ ಹಿತ್ತಾಳೆಗಳಿಂದ ಮಾಡಿದ್ದು, ಕಲ್ಲುಗಳಿಂದ ಮಾಡಿದ್ದು, ಬೆಳ್ಳಿಯಿಂದ ಮಾಡಿದ್ದು, ಪ್ರತಿಯೊಂದು ಇವಾಗ ಏನೇನು ಲೋಹಗಳಿದೆ ಪ್ರತಿಯೊಂದರಲ್ಲೂ ಮಾಡಿದೆ. ಯಾವುದು ಇಲ್ಲ ಅಂತನಿಲ್ಲ. ಮರ ಗಿಡ ಪ್ರತಿಯೊಂದು, ಅದು ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಏಕೆಂದರೆ ಏನು ವಸ್ತುಗಳಿದೆ ಭೂಮಿ ಮೇಲೆ, ಆ ಪ್ರತಿಯೊಂದು ವಸ್ತುಗಳಿಂದನೂ ಗಣಪತಿ ವಿಗ್ರಹಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಗಣಪತಿ ಮುಖಗಳು ಅಷ್ಟೇ, 3 ಮುಖ, 2 ಮುಖ, 4 ಮುಖ, 5 ಮುಖ, ಹಾಗೆ ತುಂಬ ಥರದ್ದು ಮಾಡಿದ್ದಾರೆ. ಬೆಳ್ಳಿದಂತೂ ಸಖತ್ತಾಗಿದೆ ನೋಡಿ ಅಲ್ಲಿ. ಹಾಗೆ ಚಿಕ್ಕ ಗಣಪತಿಯಿಂದ ದೊಡ್ಡ ಗಣಪತಿವರೆಗೂ ಇದೆ. ಎಷ್ಟು ಬೇಕಾದ್ರೂ ನೋಡ್ಬೋದು, ಕಣ್ಣು ತುಂಬಿಸಿಕೊಳ್ಬೋದು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಅದ್ರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೀವೆಲ್ಲ ಎಷ್ಟು ಗಣಪತಿನ ನೋಡಿದ್ದೀರಾ ಅಂತ ಹೇಳಿಬಿಟ್ಟು. ಒಂದೇ ಕಡೆ ಇಷ್ಟು ಗಣಪತಿ ನೋಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಇಲ್ಲಿ ಬಂದರೆ ಖಂಡಿತ ನೀವು ನೋಡ್ಬೋದು. ಹರಿಹರಪುರ ಮಠಕ್ಕೆ ಬಂದರೆ, ಅಂದರೆ ಶೃಂಗೇರಿ ಬಂದಾಗ ಹರಿಹರಪುರ ಮಠಕ್ಕೆ ಬನ್ನಿ, ತುಂಬ ಹತ್ತಿರ ಇದೆ. ಆವಾಗ ನೀವು ಎಲ್ಲ ನೋಡ್ಬೋದು. ಇದೆಲ್ಲ ನೋಡಿ ತುಂಬ ಬೆಲೆ ಬಾಳುವಂತಹ ಹರಳುಗಳಿಂದ ಮಾಡಿರೋದಂತೆ. ಅದಕ್ಕೆ ಅದನ್ನು ಲಾಕ್ ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದು ಇವಾಗ ಪಚ್ಚೆ, ಮುತ್ತು, ರೂಬಿ, ಈ ಥರ ಸ್ಫಟಿಕ ಕಲ್ಲು ಅಂತೆಲ್ಲ ತುಂಬ ಬರುತ್ತಲ್ವ, ಆ ಟೈಪಲ್ಲಿ ಅದನ್ನು ಮಾಡಿದ್ದಾರೆ. ಅದಕ್ಕೆ ಅದನ್ನೊಂದು ಲಾಕ್ ಮಾಡಿದ್ದಾರೆ, ಮತ್ತು ಇನ್ಯಾವುದು ಲಾಕ್ ಮಾಡಿಲ್ಲ. ಪ್ರತಿಯೊಂದರಲ್ಲೂ ಇದೆ, ಬೆಳ್ಳಿದು, ಚಿನ್ನದ್ದು, ಪ್ರತಿಯೊಂದು. ಬಟ್ ಅಲ್ಲಿ ಯಾವುದು ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಹಾಗೆ ಪ್ರತಿಯೊಂದು ಇಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನೋಡೋದಕ್ಕೆ. ನನಗೆ ಚಿಕ್ಕ ಚಿಕ್ಕ ಪುಟ್ಟ ಗಣಪತಿ ಎಲ್ಲ ನೋಡಿದೆ, ಅದಂತೂ ತುಂಬಾ ಖುಷಿಯಾಯಿತು. ಹಾಗೆ ದೊಡ್ಡ ಗಣಪತಿನೂ ನೋಡಿದೆ, ತುಂಬ ಖುಷಿಯಾಯಿತು ನನಗೆ ನೋಡೋದಕ್ಕೆ. ಇವಾಗ ಗೌರಿ ಹಬ್ಬದಲ್ಲಿ ಆದಮೇಲೆ ತಿರ್ಗಾ ದಿನ ಗಣೇಶನ ಹಬ್ಬ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ ಗಣಪತಿಗಳನ್ನು ಇಟ್ಟಿರ್ತಾರೆ. ಅಯ್ಯೋ ನಾವು ಹೋಗಿಬಿಟ್ಟು ಆ ಗಣಪತಿ ನೋಡೋಣ, ಈ ಗಣಪತಿ ನೋಡ್ಕೊಬಿಡೋಣ, ಈ ವರ್ಷ ಇಷ್ಟು ಗಣಪತಿ ನೋಡಬೇಕು, ಮುಂದಿನ ವರ್ಷ ಇಷ್ಟು ಗಣಪತಿ ನೋಡಬೇಕು ಅನ್ನೋದು ನಮ್ಮದೊಂದಿತ್ತು. ಬಟ್ ಇವಾಗ ನನಗೆ ಇಷ್ಟು ಗಣಪತಿನ ನೋಡಿದ್ಮೇಲೆ ಇನ್ನು ಮುಂದೆ ನಾನು ಅಷ್ಟು ಗಣಪತಿ ನೋಡಬೇಕು, ಇಷ್ಟು ಗಣಪತಿ ನೋಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ಇಲ್ಲಿ ಒಂದು ಸರಿ ಹೋಗಿ ಬಂದರೆ ಸಾಕು, ನಾವು ಎಷ್ಟೋ ಗಣಪತಿಗಳನ್ನು ನೋಡಿದ ಹಾಗೆ. ಇವಾಗ ಚಿಕ್ಕ ಮಗುವಿಂದ ದೊಡ್ಡವರು ಆಗುವವರೆಗೂ ಹೇಗೆ ಇರುತ್ತೆ ಆ ಟೈಪಿನ ಫುಲ್ಲು ಗಣಪತಿಗಳನ್ನು ಇಟ್ಟಿದ್ದಾರೆ. ಮತ್ತು ಯಾವ ಯಾವ ವಸ್ತುಗಳಿಂದ ಮಾಡ್ಬೋದು ಆ ಥರ ಫುಲ್ಲು ಗಣಪತಿಗಳನ್ನು ಇಟ್ಟಿದ್ದಾರೆ. ನನಗಂತೂ ಇದು ನೋಡ್ತಾ ಅಯ್ಯೋ ನಂದು ಏನೇನು ನೆನಪುಗಳು, ಕಷ್ಟಗಳು ಯಾವುದೂ ಇಲ್ಲ. ಎಲ್ಲದಕ್ಕಿಂತ ಇದು ಯಾವ ಥರ ಇದೆ, ನೆಕ್ಸ್ಟಿಂದ ಯಾವ ಥರ ಇದೆ, ನೆಕ್ಸ್ಟ್ ಇನ್ನು ಯಾವ ಥರ ಬಂದಿರುತ್ತೆ, ಯಾವ ಥರ ಮಾಡಿದ್ದಾರೆ, ಯಾವುದರಿಂದ ಮಾಡಿದ್ದಾರೆ, ಹಾಗೆ ಯಾವ ರೀತಿ ಗಣಪತಿ, ಈ ಥರನೇ ನನಗೆ ಕುತೂಹಲ ಇತ್ತು. ಹಾಗಾಗಿ ಪ್ರತಿಯೊಂದು ನೋಡಿದೆ. ಮರದಿಂದ, ಆಮೇಲೆ ಈ ಗೋಣಿ ಚೀಲ ಮಾಡ್ತಾರಲ್ಲ ನಾರು, ಆ ನಾರಿಂದ. ಮತ್ತು ನಿಮ್ಗೆ ಇನ್ನೊಂದು ವಿಶೇಷ ಏನಂದರೆ ತೆಂಗಿನ ಕಾಯಿ, ಅದರಲ್ಲೂ ಸಹ ಗಣಪತಿ ಮಾಡಿದ್ದಾರೆ.
ಆ ಗಣಪತಿ ಇವಾಗ 40 ವರ್ಷ ಆಗಿದೆಯಂತೆ. ಬಟ್ ಅದು ಇನ್ನೂ ಹಾಳಾಗಿಲ್ಲ, ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಅದು ನೋಡಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ನಾನು ಪ್ರತಿಯೊಂದು ಅಂದರೆ ನಾನೀಗ ತುಂಬಾ ವೀಡಿಯೋಗಳನ್ನು ಮಾಡಿಕೊಂಡೆ, ಬಟ್ ಎಲ್ಲೋ ಕೆಲವೊಂದು ಮಿಸ್ ಆಗಿರಬಹುದು. ಈ ಸೈಡಲ್ಲಿ ಇದೆಯಲ್ಲ, ಅದನ್ನೇ ಸಹ ನಾನು ಹೇಳಿದ್ದು ಗೋಣಿ ಚೀಲದ ದಾರದಿಂದ ಮಾಡಿದ್ದು ಅಂತ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇಲ್ಲೆಲ್ಲ ಎಷ್ಟೊಂದಿದೆ ನೋಡಿ. ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು, ಹಾಗೆ ನನ್ನ ರಿಲೇಷನ್ ಬಂದಿದ್ದರು, ಅವರು ಎಲ್ಲರೂ ಹೋಗಿದ್ವಿ. ಎಲ್ಲರೂ ಒಮ್ಮೆ ನೋಡಿದ್ವಿ, ಎಲ್ಲರಿಗೂ ಖುಷಿ ಆಯಿತು. ವಾವ್, ಇಷ್ಟೊಂದು ಗಣಪತಿನ ನಾವು ಒಂದೇ ಕಡೆ ನೋಡೇ ಇರಲಿಲ್ಲ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾಯಿದ್ರು. ಮತ್ತು ಅಲ್ಲಿ ಒಬ್ಬರು ಇದ್ದರು, ಅವರು ಕೂಡ ನಮಗೆ ಗೈಡ್ ಮಾಡ್ತಾಯಿದ್ರು. ಇದು ಇಲ್ಲಿಂದ ತಂದಿದ್ದು, ಇದು ಹೀಗೆ ತಂದಿದ್ದು, ಹೀಗೆ ಮಾಡಿದ್ದು, ಇಷ್ಟು ವರ್ಷದಿಂದ ಇದೆ ಇದಕ್ಕೆ. ಹಾಗೆ ಅವರು ಎಲ್ಲ ಬಿಡಿಸಿ ಹೇಳೋದ್ರಿಂದ ನಮಗೆ ಒಂದೊಂದು ವಿಗ್ರಹದ ಬಗ್ಗೆನೂ ನಮಗೆ ಗೊತ್ತಾಗ್ತಾಯಿತ್ತು. ಮತ್ತು ಆ ವಿಗ್ರಹಗಳು ಎಲ್ಲಿ, ಅದು ಯಾವ ರೀತಿ ಗಣಪತಿ ಇದೆ ಅಂತ ಕೆಲವೊಂದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಇಂಥಲ್ಲಿ ಗಣಪತಿ ಇದೆ, ಈ ಹಿಂದೆ ಗಣಪತಿ ಇದೆ, ಈ ಥರ ಗಣಪತಿ ಇದೆ ಅಂತ ಎಲ್ಲ ಬಿಡಿಸಿ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅದೇ ನಾನು ಹೇಳಲಿಲ್ವಾ, ಟೋಟಲಾಗಿ ಇಷ್ಟು ಗಣಪತಿಗಳನ್ನು ನೀವು ಯಾರೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಕಡೆ ಇಷ್ಟು. ಇವಾಗ ಕೋಟಿ ಲಿಂಗೇಶ್ವರ ಅಂತ ಹೇಳ್ತಾರೆ, ಶಿವಂದು ಫುಲ್ಲು ಅಲ್ಲಿ ಎಷ್ಟಿದೆ ಅಷ್ಟು ಲಿಂಗಗಳನ್ನು ನೋಡಿದ್ವಿ ಅಂತಾರೆ. ಆ ಟೈಪಲ್ಲಿ ಇಲ್ಲಿ ಎಷ್ಟು ಗಣಪತಿಗಳನ್ನು ನೋಡೋದಕ್ಕೆ ಒಂದೇ ಕಡೆ ಸಿಗುತ್ತೆ. ಬಟ್ ನನಗಂತೂ ಇದುವರೆಗೂ ಬೇರೆ ಕಡೆನೂ ಇಷ್ಟು ಗಣಪತಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ನನಗಿದೊಂದು ಗೊತ್ತಿದೆ ಅಷ್ಟೇ. ಇವಾಗ ನಾನು ಇದನ್ನು ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಸರಿ ಹರಿಹರಪುರ ಮಠಕ್ಕೆ ಹೋಗಿದ್ವಿ, ಬಟ್ ಇಲ್ಲಿಗೆ ವಿಸಿಟ್ ಮಾಡಿರಲಿಲ್ಲ. ಈ ಸರಿ ಇಲ್ಲಿ ಹೋದಾಗ ನಾವು ಹೋಗಿ ಬಂದ್ವಿ. ಹಾಗಾಗಿ ನೋಡಿ, ಇದೆಷ್ಟು ಚೆನ್ನಾಗಿದೆ. ಇದು ಏನೋ ಹೊರಗಡೆ ದೇಶದಲ್ಲಿ ಈ ಥರ ಇದೆಯಂತೆ, ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಥರ ಅಲ್ಲಿ ಪೂಜೆ ಮಾಡ್ತಾರಂತೆ. ಹೊರಗಡೆ ಯಾವ ದೇಶ ಅಂತ ಗೊತ್ತಿಲ್ಲ ನನಗೆ. ಆ ದೇಶದಲ್ಲಿ ಆ ರೀತಿ ಇಟ್ಟು ಪೂಜೆ ಮಾಡ್ತಾರಂತೆ. ಮತ್ತು ದೀಪಗಳಲ್ಲೂ ಸಹ ಗಣಪತಿ ಇರುತ್ತೆ. ಮತ್ತು ಮಗು ಕರ್ಕೊಂಡು ಕೂತಿರೋದು, ಮಗು ಥರ ಇರೋವಂಥದ್ದು, ಮಲಗಿರೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಮತ್ತು ಗಂಧದ್ದು ಮರ, ಅದೇ ಶ್ರೀಗಂಧದ ಮರ ಅಂತಾರಲ್ಲ ಅದು. ಮತ್ತು ಯಾವುದ್ರಿಂದ ಗಣಪತಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವಾಗ 1 ಮುಖ, 2 ಮುಖ, 4 ಮುಖ, ಪ್ರತಿಯೊಂದು ಥರನೂ ಇದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡ್ತಾ ಹೋದಷ್ಟು ದಿನ ಹೋಗಿದ್ದೇ ಗೊತ್ತಾಗಲ್ಲ. ಒಂದೊಂದೂ ವಿಭಿನ್ನವಾಗಿರೋದ್ರಿಂದ ಯಾವುದು ನೋಡೋದು ಯಾವುದು ಬಿಡೋದು ಅಂತ ಅನಿಸುತ್ತೆ. ತುಂಬ ಸಮಯ ಇರಬೇಕು ಇದನ್ನು ಹೋಗಿ ನೋಡೋದಕ್ಕೆ. ಏಕೆಂದರೆ ಇದನ್ನೆಲ್ಲ ಪ್ರತಿಯೊಂದೂ ಒಂದು ಕಡೆಯಿಂದ ನೋಡಬೇಕು. ಮತ್ತೆ ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಂತೂ ಸಖತ್ತು ಚೆನ್ನಾಗಿದೆ. ಹಾಗಾಗಿ ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು. ನೋಡಿ, ಇಲ್ಲಿ ಎಲ್ಲ ಈ ಥರ ದೊಡ್ಡದು ಚಿಕ್ಕದು ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆನೂ ನಮ್ಮ ಗಣಪತಿಯವರು ಇದ್ದಾರೆ. ಸೂಪರಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಬಟ್ ಇದನ್ನು ವಾಯ್ಸ್ ಕೊಡ್ತಾ ನಾನು ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ವಿಡಿಯೋ ನೋಡಿದ್ರೆ ಏನು ಮಜಾ ಇರುತ್ತೆ ಅಲ್ವಾ. ನನ್ನ ವಾಯ್ಸ್ ಕೇಳ್ಕೊಳ್ತಾ ವಿಡಿಯೋ ನೋಡ್ತಾ ಇದ್ದರೆ ಏನೋ ಒಂಥರ ನಿಮಗೂ ಮಾತಾಡ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ ಆಗ್ಬೋದು. ಯಾಕೆಂದರೆ ನಾನು ಈ ದೇವ್ರನ್ನ ಬಂದಿದ್ದೀನಲ್ಲ, ನನಗದು ಎಷ್ಟು ಖುಷಿ ಇದೆ ಅಂದರೆ ತುಂಬ ಖುಷಿ ಇದೆ. ಇದನ್ನು ನೋಡಿ ನಿಮಗೂ ಸಹ ಖುಷಿಯಾಗಲಿ ಅನ್ನೋ ವಿಷಯಕ್ಕಾಗಿ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಹಾಗೆ ಸಾವಿರಾರು ಗಣಪತಿಯ ದರ್ಶನ ಕೂಡ ಮಾಡ್ಬೋದು. ತೆಂಗಿನಕಾಯ್ದು ಹೇಳಿದ್ನಲ್ಲ, ಇಲ್ಲೇ ತುಂಬ ಚೆನ್ನಾಗಿದೆ ನೋಡಿ. ನೀಟಾಗಿ ಎಷ್ಟು 1 2 3 4 ಗಣಪತಿಗಳನ್ನು ತೆಂಗಿನಕಾಯಿಂದ ಮಾಡಿದ್ದಾರೆ. ಇದು ತೆಂಗಿನಕಾಯಿ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿದೆ. ಗಣಪತಿ ಅಂತೂ ತುಂಬ ಅಂದರೆ ತುಂಬಾ ಇದೆ. ವಿವಿಧ ವಿನ್ಯಾಸಗಳಲ್ಲಿ ಇದೆ. ಯಾವ ರೀತಿ ಹೇಳೋದು ಅಂದರೆ ತುಂಬ ಯಾವ ಥರ ಅಂದರೆ ನಾವು ಕಲ್ಪನೆಯೂ ಕೂಡ ಮಾಡ್ಕೊಂಡಿರಲ್ಲ, ಅಷ್ಟು ಥರದ ಗಣಪತಿಗಳನ್ನು ನೋಡ್ಬೋದು. ನಿಮ್ಮ ಭಕ್ತಿಯಿಂದ ಯಾವ ಥರ ನೋಡ್ತೀರಾ ಆ ಥರದ ಗಣಪತಿ ಪ್ರತಿಯೊಂದಿದೆ. ಇದೆಲ್ಲ ಟೈಲ್ಸ್ ಮಾರ್ಬಲ್ಗಳಿಂದ ಮಾಡಿರೋದು. ಪ್ರತಿಯೊಂದು ದೀಪಗಳ ಥರ ಎಲ್ಲ ಥರನೂ ಇದೆ. ಇಲ್ಲಿ ಹೋದರೆ ಮಿಸ್ ಮಾಡಲೇಬೇಡಿ, ಈ ಗಣಪತಿಗಳನ್ನು ನೋಡ್ಕೊಬನ್ನಿ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವೆಲ್ಲ ಒಂದು ಸತಿ ಬಂದು ಈ ಗಣಪತಿಯ ದರ್ಶನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೂ ಕೂಡ ತಿಳಿಸಿ. ನಿಮ್ಮ ಕಷ್ಟಗಳು ಕೂಡ ನಿಮಗೆ ಪರಿಹಾರ ಆಗುತ್ತೆ. ಏಕೆಂದರೆ ಇಲ್ಲಿ ಬಂದಾಗ ಮಠದಲ್ಲಿ ಗುರುಗಳು ಕೂಡ ಇರ್ತಾರೆ, ಅವ್ರನ್ನೂ ಒಮ್ಮೆ ಭೇಟಿ ಮಾಡ್ಬೋದು. ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡ್ಬೋದು. ತುಂಬ ಒಳ್ಳೆಯ ಗುರುಗಳು ಕೂಡ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತುಗಳನ್ನು ಕೇಳೋದಕ್ಕೆ ಅಂತೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ರೀತಿ ಇಲ್ಲಿ ಒಂದು ಗಣಪತಿಯ ಕಲೆಕ್ಷನ್ ಇದೆ ಅಂತ ನನಗೆ ರಿಯಲಿ ಗೊತ್ತಿರಲಿಲ್ಲ. ಆಗ ಒಂದು ಸತಿ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ನನಗಂತೂ ನೋಡಿ ಆಶ್ಚರ್ಯನೇ ಆಯಿತು, ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಗಣಪತಿ ಎಲ್ಲಿದೆ ಅಂತ ಹುಡುಕಿ ಅಂತ ಹೇಳ್ತಾರೆ.
ಆದರೆ ಇದರಲ್ಲಿ ಗಣಪತಿ ಇರುವುದು ಹಿಂದುಗಡೆ ಭಾಗದಲ್ಲಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವೆಲ್ಲ ಇಷ್ಟು ಗಣಪತಿನ ಒಂದು ಕಡೆ ನೋಡೋದಕ್ಕೆ ಆಗುತ್ತಾ, ಎಷ್ಟೊಂದು ಜೋಡಿಸಿದ್ದಾರೆ, ಯಾವ ರೀತಿಲಿ ಜೋಡಿಸಿದ್ದಾರೆ ಅಂತ ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಹಾಗೆ ಎಲ್ಲಾದರೂ ವಾಯ್ಸ್ ಕೊಡುವಾಗ ಏನಾದ್ರು ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವಿಭಿನ್ನವಾದ ಗಣಪತಿಗಳ ದರ್ಶನ ಮಾಡಿಸಿದ್ದೀನಿ. ಈ ಆಷಾಢ ಮಾಸದಲ್ಲಿ ಇಷ್ಟೊಂದು ಗಣಪತಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ನಿಮಗೆಲ್ಲ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಗಣಪತಿಗಳನ್ನು ನೋಡಿದ್ದೀರಾ. ಹಾಗೆ ನೀವೆಲ್ಲ ಕಣ್ಣು ತುಂಬ ನೋಡ್ಕೋಬೇಕು ಅಂದರೆ ಮತ್ತೊಮ್ಮೆ ಯಾವಾಗಲಾದರೂ ಹರಿಹರಪುರ ಮಠ, ಶೃಂಗೇರಿ ಈ ಕಡೆ ಬಂದಾಗ ಖಂಡಿತ ನೋಡ್ಕೊಂಡು ಹೋಗಿ. ನನ್ನ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಗಣಪತಿದು ವಿಗ್ರಹಗಳನ್ನು ನೋಡಾದ್ಮೇಲೆ ಈ ಕಡೆ ಎದುರುಗಡೆ ಒಂದು ದೊಡ್ಡ ಗಣಪತಿ ಇದೆ, ಅದಕ್ಕೂ ಕೂಡ ಅವರು ಪೂಜೆ ಮಾಡಿದರು. ಅದನ್ನು ಕೂಡ ನಾವು ನಮಸ್ಕಾರ ಮಾಡಿ ಕಾಣಿಕೆ ಹಾಕಿ ಮಂಗಳಾರತಿ ತೊಗೊಂಡು ಹೋದ್ವಿ. ಇಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟೊಂದು ನೋಡೋದಕ್ಕೆ ಅಂತೂ ಖುಷಿಯಾಗುತ್ತೆ ಅಲ್ಲ. ನಾನು ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಗಣಪತಿ ಅಲ್ಲ. ನೋಡಿದ್ದೀರಾ ನೀವೆಲ್ಲಾದರೂ ಈ ರೀತಿ ಗಣಪತಿಗಳನ್ನು ನೋಡಿದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲಾದರೂ ನೋಡಿದ್ದೀರಾ ಇಷ್ಟೊಂದು ಗಣಪತಿಗಳನ್ನು ಒಂದೇ ಕಡೆ ಅಂತ? ನಾನಂತೂ ಇದುವರೆಗೂ ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ, ಎಲ್ಲೂ ಈ ಥರದ್ದು ನೋಡಿಲ್ಲ. ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು, ಬಟ್ ಇನ್ನೆಲ್ಲೂ ನನಗೆ ಗೊತ್ತಿಲ್ಲ. ನಾನಂತೂ ಗೌರಿ ಹಬ್ಬದಲ್ಲಿ ತುಂಬ ಗಣಪತಿ ನೋಡಬೇಕು ಅಂತ ನನಗೆ ಅನಿಸುತ್ತೆ ಯಾವಾಗಲೂ ಅಷ್ಟೇ. ಅಂದರೆ ಗಣೇಶನ ಹಬ್ಬದ ದಿನ ನಮ್ಮೂರಲ್ಲಿ ಗಣಪತಿ ಕೂರ್ಸಾದ್ಮೇಲೆ ಹೋಗ್ಬಿಟ್ಟು ನಾನು ನೋಡ್ತಿದ್ದೆ. ಇನ್ನು ನೆಕ್ಸ್ಟ್ ಟೈಮಿಂದ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿ ಕೂರ್ಸಾದ್ಮೇಲೆ ನಾನು ಬಂದು ಇಲ್ಲೇ ನೋಡ್ತೀನಿ. ಇಲ್ಲಿ ಬಂದರೆ ಸಾವಿರಾರು ಗಣಪತಿಗಳನ್ನು ನೋಡ್ಕೋಬೋದು ಅಲ್ವಾ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು. ಓಕೆ, ಬಾಯ್, ಟೇಕ್ ಕೇರ್.